ನಿವೇದಿತಾ ಗೌಡ ಅವರ ಜೊತೆಗಿನ ದಾಂಪತ್ಯ ಜೀವನ ಅಂತ್ಯಗೊಳಿಸಿದ ಬಳಿಕ ಸಿಂಗರ್ ರ್ಯಾಪರ್ ಚಂದನ್ ಶೆಟ್ಟಿ ಬಣ್ಣದ ಲೋಕದಲ್ಲಿ ಬ್ಯುಸಿಯಾಗಿದ್ದಾರೆ. ಕನ್ನಡದ ರ್ಯಾಪ್ ಸಾಂಗ್ಸ್ಗಳ ಹೊಸ ಪ್ರಯೋಗ ಮಾಡುವಲ್ಲಿ ಫೇಮಸ್ ಆಗಿರೋ ಚಂದನ್ ಶೆಟ್ಟಿ ಈಗಾಗಲೇ ಹಲವಾರು ಹಿಟ್ ಹಾಡುಗಳನ್ನ ಕೊಟ್ಟಿದ್ದಾರೆ. 3 ಪೆಗ್, ಟಕೀಲಾ, ಪಕ್ಕಾ ಚಾಕ್ಲೇಟ್ ಗರ್ಲ್ ಹೀಗೆ ಹಲವು ಹಾಡುಗಳು ಎಂದಿಗೂ ಹಲವರ ಬಾಯಲ್ಲಿ ನಲಿದಾಡ್ತಾ ಇರುತ್ತೆ. ಅದರಲ್ಲಿಯೂ ಪಬ್, ರೆಸಾರ್ಟ್, ಪಾರ್ಟಿಗಳಲ್ಲಿ ಕನ್ನಡದ ಹಾಡು ಅಂದರೆ ಇವರ ಹಾಡು ಇರಲೇಬೇಕು. ಅಷ್ಟರ ಮಟ್ಟಿಗೆ ಇವರ ಹಾಡು ಸಿಕ್ಕಾಪಟ್ಟೆ ಫೇಮಸ್. ಇದೀಗ ಅವರ ಮ್ಯೂಸಿಕ್ ವಿಡಿಯೋ ಕಾಟನ್ ಕ್ಯಾಂಡಿ ಸಖತ್ ಸೌಂಡ್ ಮಾಡ್ತಾ ಇದೆ. ಸದ್ಯ ಟ್ರೆಂಡಿಂಗ್ ಕ್ರಿಯೇಟ್ ಮಾಡಿದೆ ಈ ಒಂದು ವಿಡಿಯೋ ಹಾಗೂ ಈ ಒಂದು ಸ್ಟೆಪ್. ಕಾಟನ್ ಕ್ಯಾಂಡಿ ಹೆಸರಿನ ಮ್ಯೂಸಿಕ್ ವಿಡಿಯೋದಲ್ಲಿ ನಟ ಗಾಯಕ ಚಂದನ್ ಶೆಟ್ಟಿ ಜೋಡಿಯಾಗಿ ಸುಷ್ಮಿತಾ ಗೋಪಿನಾಥ್ ಆಕ್ಟ್ ಮಾಡಿದ್ದಾರೆ. ಈ ಹಾಡಿನಲ್ಲಿ ಚಂದನ್ ಸುಷ್ಮಿತಾ ಜೋಡಿ ಸಖತ್ ಮೋಡಿ ಮಾಡಿದ್ದಾರೆ. ಮೇಡ್ ಫಾರ್ ಈಚ್ ಅದರ್ ಎಂಬಂತೆ ಚಿಂದಿ ಮಾಡಿದ್ದಾರೆ. ಡಿಸೆಂಬರ್ 27ರಂದು ಈ ಒಂದು ಮ್ಯೂಸಿಕ್ ವಿಡಿಯೋ ರಿಲೀಸ್ ಆಗಿತ್ತು. ಇದನ್ನು ಅದ್ಧೂರಿಯಾಗಿ ಶೂಟ್ ಕೂಡ ಮಾಡಲಾಗಿತ್ತು. ಇದನ್ನು ಖುದ್ದು ಚಂದನ್ ಶೆಟ್ಟಿ ಅವರೇ ಡೈರೆಕ್ಟ್ ಮಾಡಿರುವುದು ಕೂಡ ವಿಶೇಷ. ಈಗಾಗಲೇ ಈ ಮ್ಯೂಸಿಕ್ ವಿಡಿಯೋ ಬಗ್ಗೆ ಚಂದನ್ ಶೆಟ್ಟಿ ಮಾತನಾಡಿದರು. ನನಗೆ ಈ ಕಾಟನ್ ಕ್ಯಾಂಡಿ ತುಂಬ ಮುಖ್ಯವಾದ ಪ್ರಾಜೆಕ್ಟ್ ಆಗಿದೆ. ಯಾಕಂದರೆ ಇತ್ತೀಚೆಗೆ ನನ್ನ ಯಾವುದೇ ಹೊಸ ಸಾಂಗ್ ಬಿಡುಗಡೆ ಆಗಿರಲಿಲ್ಲ. ನನ್ನ ಫ್ಯಾನ್ಸ್ ಸಿಕ್ಕಾಪಟ್ಟೆ ಬೇಡಿಕೆ ಇಡ್ತಾ ಇದ್ರು. ಆದರೆ ನನಗೆ ನನ್ನ ಬೇರೆ ಕೆಲಸಗಳ ಕಾರಣಕ್ಕೆ ಸಾಂಗ್ ಕೊಡಲು ಆಗ್ತಾ ಇರಲಿಲ್ಲ. ಇದೀಗ ಎಲ್ಲವೂ ಅಂದುಕೊಂಡಂತೆ ಮೂಡಿ ಬಂದಿದ್ದು ವಿಡಿಯೋ ಸಾಂಗ್ ಲಾಂಚ್ ಬಳಿಕ ನನ್ನ ಫ್ಯಾನ್ಸ್ ಹಾಗೂ ಮ್ಯೂಸಿಕ್ ಲವರ್ ರಿಯಾಕ್ಷನ್ ಹೇಗಿರಬಹುದು ಎಂಬ ಬಗ್ಗೆ ನನಗೆ ಕ್ಯೂರಿಯಸ್ ಇದೆ ಅಂತ ಹೇಳ್ಕೊಂಡಿದ್ರು. ಇದು ಫ್ಯಾನ್ಸ್ಗಳಿಗೆ ನ್ಯೂ ಇಯರ್ ಗಿಫ್ಟ್ ಅಂತ ಕೂಡ ಹೇಳ್ಕೊಂಡಿದ್ರು. ಇದೀಗ ಚಂದನ್ ಶೆಟ್ಟಿ ಅವರು ನಟಿ ಸುಷ್ಮಿತಾ ಜೊತೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಅದೇನಂದ್ರೆ ಕಾಟನ್ ಕ್ಯಾಂಡಿ ಟೀಮ್ನಿಂದ ಅಭಿಮಾನಿಗಳನ್ನ ಭೇಟಿಯಾಗಲು ಡಿಸೈಡ್ ಮಾಡಿದ್ದಾರೆ. ಯಾರ್ಯಾರು ಕಾಟನ್ ಕ್ಯಾಂಡಿ ಫ್ಯಾನ್ಸ್ ಇದ್ದೀರಾ, ನಿಮ್ಮ ಊರಿಗೆ ಬರಬೇಕು ಎಂದು ಅನಿಸಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಯಾರ ಕಮೆಂಟಿಗೆ ಅತಿ ಹೆಚ್ಚು ಲೈಕ್ ಬರುತ್ತೋ ಆ ಊರಿಗೆ ನಮ್ಮ ತಂಡ ಬರುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ 4,000ಕ್ಕೂ ಅಧಿಕ ಮಂದಿ ಈ ವಿಡಿಯೋಗೆ ಲೈಕ್ ಮಾಡಿದ್ದಾರೆ. ಇದರಿಂದ ನಟ ಚಂದನ್ ಶೆಟ್ಟಿ ಮತ್ತು ಸುಷ್ಮಿತಾ ಜೋಡಿಯನ್ನು ನೋಡಲು ಅಭಿಮಾನಿಗಳು ಎಷ್ಟು ಕಾತುರರಾಗಿದ್ದಾರೆ ಎನ್ನುವುದು ತಿಳಿದು ಬರುತ್ತೆ. ಎಲ್ಲ ಕಮೆಂಟ್ಸ್ ನೋಡಿದ ಮೇಲೆ ಈ ಟೀಮ್ ಯಾವ ಊರಿಗೆ ಹೋಗಬೇಕು ಎನ್ನುವುದು ಡಿಸೈಡ್ ಮಾಡುತ್ತೆ. ಇನ್ನು ಚಂದನ್ ಶೆಟ್ಟಿ 2011ರಿಂದಲೂ ತಮ್ಮ ರ್ಯಾಪ್ ಸಾಂಗ್ಸ್ಗಳ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆದವರು. ಈಗಾಗಲೇ 15ಕ್ಕಿಂತ ಹೆಚ್ಚು ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ. ಇವರೇ ಹಾಡಿದ್ದಾರೆ ಕೂಡ. ಇದೀಗ ಹೊಸ ವರ್ಷಕ್ಕೆ ಕಾಟನ್ ಕ್ಯಾಂಡಿ ಹೆಸರಿನ ಹೊಸ ಹಾಡಿನೊಂದಿಗೆ ಫ್ಯಾನ್ಸ್ ಮುಂದೆ ಬಂದಿದ್ದು ಅಭಿಮಾನಿಗಳನ್ನ ಮೀಟ್ ಆಗಲು ಎದುರು ನೋಡ್ತಾ ಇದ್ದಾರೆ. ಈಗಾಗಲೇ ಕಾಟನ್ ಕ್ಯಾಂಡಿ ಹಾಡು 5 ಮಿಲಿಯನ್ ಆಗಿ ಮುನ್ನುಗ್ಗುತ್ತಿದ್ದು ಎಲ್ಲರ ಗಮನ ಸೆಳೀತಾ ಇದೆ. ನಾವು ಕಾಟನ್ ಕ್ಯಾಂಡಿ ಟೀಮ್ ಫ್ಯಾನ್ಸ್ ಮೀಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಯಾರ್ಯಾರು ಕಾಟನ್ ಕ್ಯಾಂಡಿ ಫ್ಯಾನ್ಸ್ ಇದ್ದೀರಾ, ನಿಮ್ಮ ಊರಿಗೆ ಬರ್ಬೇಕು ಅಂತ ಹೇಳಿದ್ರೆ ನಿಮ್ ಊರ ಹೆಸರನ್ನ ಇಲ್ಲಿ ಕಮೆಂಟ್ ಮಾಡಿ. ಯಾವ ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಇರುತ್ತೆ ಆ ಊರಿಗೆ ನಾನು ಮತ್ತೆ ನಮ್ಮ ಕಾಟನ್ ಕ್ಯಾಂಡಿ ಟೀಮ್ ಬರ್ತೀವಿ ನಿಮ್ಮೆಲ್ಲರೂ ನೋಡ್ಲಿಕ್ಕೆ. See you! Come on!